ವೇಟ್ ಲಾಸ್ ಮಾಡ್ಕೋಬೇಕು ಅಂದರೆ ಜಿಮ್ಮಲ್ಲಿ ಬೆವರು ಹರಿಸ್ಬೇಕು, ಇಂಟೆನ್ಸ್ ವರ್ಕೌಟ್ ಮಾಡಬೇಕು ಅಥವಾ ರನ್ನಿಂಗ್ ಮಾಡಬೇಕು ಅಂತ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ತೀರ. ಆದರೆ ವೇಟ್ ಲಾಸ್ ಆಗೋದಕ್ಕೆ ಇವೆಲ್ಲದಕ್ಕಿಂತ ಜಾಸ್ತಿ ವಾಕಿಂಗ್ ಹೆಲ್ಪ್ ಆಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ? ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ಎಕ್ಸಸೈಸ್ನಲ್ಲಿ ಯಾವುದು ಬೆಸ್ಟ್ ಅನ್ನೋದಕ್ಕಿಂತ ಯಾವುದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ತೀರಾ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ರನ್ನಿಂಗ್ ಮಾಡುವಾಗ ಅಥವಾ ಮಾಡೋ ಮನಸ್ಸಿಲ್ಲದೆ ವರ್ಕೌಟ್ ಮಾಡುವಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಜಾಸ್ತಿಯಾಗಿ ರಿಲೀಸ್ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದರೆ ನಮಗೆ ಇಂಟೆನ್ಸ್ ಹಂಗರ್ ಅಂದರೆ ಅತಿಯಾದ ಹಸಿವು ಶುರುವಾಗಿ ವರ್ಕೌಟ್ ಆದಮೇಲೆ ಮೊದಲಿಗಿಂತ ಜಾಸ್ತಿ ಊಟ ಮಾಡಿಬಿಡ್ತೀವಿ. ಅದನ್ನು ಕರಗಿಸೋದಕ್ಕೆ ಇನ್ನಷ್ಟು ವರ್ಕೌಟ್ ಮಾಡಬೇಕಾಗತ್ತೆ. ಕಾರ್ಟಿಸಾಲ್ ಅನ್ನೋದು ನಮ್ಮ ಬಾಡಿಯ ಸ್ಟ್ರೆಸ್ ಹಾರ್ಮೋನ್. ಯಾವತ್ತಾದರೂ ಒತ್ತಡ ಜಾಸ್ತಿ ಆಯಿತು ಅಂದಾಗ ಅಥವಾ ತುಂಬ ಟೆನ್ಷನ್ ಆಗ್ತಿದೆ ಅಂದಾಗ ಏನಾದರೂ ತಿನ್ಬೇಕನ್ಸುತ್ತಲ್ವಾ? ಆ ಕ್ರೇವಿಂಗ್ಸ್ ಬರೋದಕ್ಕೆ ಕಾರಣ ಕಾರ್ಟಿಸಾಲ್ ಅನ್ನುವಂತಹ ಈ ಸ್ಟ್ರೆಸ್ ಹಾರ್ಮೋನ್. ಹೀಗಾಗಿ ಆದಷ್ಟು ಈ ಹಾರ್ಮೋನ್ ಸ್ಪೈಕ್ ಆಗದಂತೆ ನೋಡಿಕೊಂಡ್ರೆ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಕಾರಣಕ್ಕೆ ರನ್ನಿಂಗ್ ಅಥವಾ ಹೈ ಇಂಟೆನ್ಸಿಟಿ ವರ್ಕೌಟ್ಗಿಂತ ವಾಕಿಂಗ್ ಬೆಸ್ಟ್ ಅಂತ ಹೇಳೋದು. ಯಾಕಂದರೆ ವಾಕಿಂಗ್ ಅನ್ನುವಂಥದ್ದು ಲೋ ಇಂಟೆನ್ಸಿಟಿ ಎಕ್ಸಸೈಸ್. ಇದರಲ್ಲಿ ಸ್ಟ್ರೆಸ್ ಹಾರ್ಮೋನ್ ಸ್ಪೈಕ್ ಆಗೋದಿಲ್ಲ. ಹೀಗಾಗಿ ತುಂಬಾನೇ ಸುಲಭವಾಗಿ ಬೊಜ್ಜು ಕರಗುತ್ತೆ. ಬಟ್ ಇಫ್ ಯು ಎಂಜಾಯ್ ಡೂಯಿಂಗ್ ಹೈ ಇಂಟೆನ್ಸಿಟಿ ದೆನ್ ಗೋ ಫಾರ್ ಇಟ್. ಆದರೆ ಇಷ್ಟ ಇಲ್ಲದೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನೀವು ವಾಕ್ ಮಾಡುವಾಗ ಅದು ನಿಮಗೆ ಎಕ್ಸಸೈಸ್ ಅಂತ ಫೀಲ್ ಕೂಡ ಆಗೋದಿಲ್ಲ. ಇದರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ? ನಮಗೆ ಗೊತ್ತಿಲ್ಲದಂತೆ ಇಡೀ ದಿನ ನಾವು ಮಾಡುವಂತಹ ಸ್ಮಾಲ್ ಫಿಸಿಕಲ್ ಮೂವ್ಮೆಂಟ್ಸ್ನಿಂದ ಎಷ್ಟೋ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ವಾರವಿಡೀ ಜಿಮ್ ಹೋಗಿ ಕಷ್ಟಪಟ್ಟು ವರ್ಕೌಟ್ ಮಾಡೋದಕ್ಕಿಂತ ಪ್ರತಿದಿನ 8,000ದಿಂದ 10,000 ಹೆಜ್ಜೆ ನಡೆಯೋದು ವೀಕ್ಲಿ ಕ್ಯಾಲೋರಿ ಬರ್ನ್ ಲೆಕ್ಕದಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ ಕರೀತಾರೆ. ಇನ್ನು ಈ 10,000 ಸ್ಟೆಪ್ ಟಾರ್ಗೆಟ್ ರೀಚ್ ಮಾಡೋದು ಕೂಡ ತುಂಬಾನೇ ಸಿಂಪಲ್. ಇದಕ್ಕಾಗಿ ನೀವು ವರ್ಕೌಟ್ ಟೈಮನ್ನು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಫೋನಲ್ಲಿ ಮಾತಾಡೋ ಟೈಮಲ್ಲಿ ನಡೆದಾಡ್ಕೊಂಡು ಮಾತಾಡಿ. ಲಿಫ್ಟ್ ಬದಲಿಗೆ ಸ್ಟೇರ್ಸ್ ಯೂಸ್ ಮಾಡಿ ಮತ್ತು ಲಂಚ್ ಅಥವಾ ಡಿನ್ನರ್ ಆದಮೇಲೆ 15 ಮಿನಿಟ್ಸ್ ವಾಕ್ ಮಾಡುವ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಆಫೀಸ್ನಲ್ಲಿ ಕೆಲಸದ ನಡುವೆ ಪ್ರತಿ ಗಂಟೆಗೊಂದ್ಸಲ ಎದ್ದು ಒಂದೆರಡು ಹೆಜ್ಜೆ ನಡೀರಿ. ಈ ಸಣ್ಣ ಪುಟ್ಟ ಲೈಫ್ ಸ್ಟೈಲ್ ಚೇಂಜಸ್ ನಿಮ್ಮ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬಾನೇ ದೊಡ್ಡ ಕೊಡುಗೆಯನ್ನು ನೀಡುತ್ತೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ನೀವು ವಾಕಿಂಗನ್ನು ಪ್ರತಿದಿನ ಮಾಡಬಹುದು. ರನ್ನಿಂಗ್ ಅಥವಾ ವೆರಿ ಇಂಟೆನ್ಸ್ ಕಾರ್ಡಿಯೋ ಪ್ರತಿದಿನ ಎಲ್ಲರಿಗೂ ಕಂಫರ್ಟೇಬಲ್ ಆಗೋದಿಲ್ಲ. ಆದರೆ ವಾಕಿಂಗ್ನ ಇಂಟೆನ್ಸಿಟಿಯನ್ನು ನಿಮ್ಮ ಫಿಟ್ನೆಸ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಬೋದು. ಅದಕ್ಕಾಗಿಯೇ ಲಾಂಗ್ ಟರ್ಮ್ನಲ್ಲಿ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡೋಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಂತ ವಾಕಿಂಗ್ ಮಾತ್ರ ಮಾಡಿದ್ರೆ ಮ್ಯಾಜಿಕ್ ಏನೂ ಕ್ರಿಯೇಟ್ ಆಗೋದಿಲ್ಲ. ವೇಟ್ ಲಾಸ್ ಆಗಬೇಕು ಅಂದರೆ ಓವರ್ ಆಲ್ ಕ್ಯಾಲರಿ ಬ್ಯಾಲೆನ್ಸ್, ಪ್ರೋಟೀನ್ ಇಂಟೇಕ್, ಸ್ಲೀಪ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್. ವಾಕಿಂಗ್ ನಿಮ್ಮ ಕ್ಯಾಲರಿ ಎಕ್ಸ್ಪೆಂಡಿಚರ್ ಹೆಚ್ಚಿಸಲು ಮತ್ತು ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲು ಒಂದು ಸಿಂಪಲ್ ಟೂಲ್ ಆಗಿದೆ ಅಷ್ಟೇ. ಹೀಗಾಗಿ ಉಳಿದಿದ್ದನ್ನೆಲ್ಲ ಬಿಟ್ಟು ಬರೀ ವಾಕ್ ಮಾಡಿದರೆ ವೇಟ್ ಲಾಸ್ ಆಗೋದಿಲ್ಲ. ಈ ಹೆಲ್ತ್ ಟಿಪ್ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಹೆಲ್ತ್ ಇನ್ಫಾರ್ಮೇಷನ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.